ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೀರಿನಲ್ಲಿ ದೀಪ ಅಂಟಿಸಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ಲೋಟಿಂಗ್ ಲೈಟ್ ಅಂತ ಕೂಡ ಕರೀತಾರೆ. ಇದಕ್ಕೆ ತುಂಬಾ ಸಿಂಪಲ್ಲು, ಮನೇಲಿ ಪ್ರತಿಯೊಬ್ಬರು ಮಾಡಬಹುದು. ತುಂಬ ಜನ ಕೇಳಿದ್ರು ಕೂಡ ತುಂಬಾ ಸಿಂಪಲ್ ಆಗಿದೆ. ಮಾಡೋದು ಯಾವ ರೀತಿ ನೋಡೋಣ. ಮನೇಲಿರೋಂಥ ಐಟಮ್ಸೇ ಬಳಸಿರೋಂಥದ್ದು ತುಂಬಾ ಚೆನ್ನಾಗಿದೆ. ಏನೇನು ಬಳಸಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬತ್ತಿ ಎಲ್ಲನೂ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳ್ಬೋದು. ನೀವು ಜಸ್ಟ್ ಎಣ್ಣೆ ಹಾಕಿ ಹಚ್ಚೋಷ್ಟು ಮಾತ್ರ ಟೈಮ್ ಇಟ್ಕೊಂಡ್ರೆ ಸಾಕು. ಒಂದು 2 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನ ಮಾಡ್ತಾರೆ. ಮಕ್ಕಳು ಕೂಡ ಹೇಳ್ಬೋದು ನೀವು. ಅಥವಾ ಮಧ್ಯದಲ್ಲಿ ನಾನು ಕುಂದನ್ ವರ್ಕಂದು ಹಾಕಿದ್ದೀನಲ್ಲ, ಅದನ್ನು ಕೂಡ ಇಟ್ಕೊಂಡ್ರು ಕೂಡ ಅದ್ರಲ್ಲಿ ಕೂಡ ಒಳ್ಳೊಳ್ಳೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದ್ರಲ್ಲಿ ಕೂಡ ನೀವು ಆರಾಮಾಗಿ ಗ್ಲಾಸ್ಗಳನ್ನ ಇಟ್ಕೊಳ್ಬೋದು. ನೋಡಿ ಈ ಥರ ಡೆಕೋರೇಷನ್ ಮಾಡಿ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಅದನ್ನ. ಕುಂದನ್ ವರ್ಕ್ ಇಲ್ಲ ಅಂದರೆ ನಿಮಗೆ ಸ್ಟಿಕ್ಕರ್ ಸಿಗುತ್ತಲ್ಲ, ಸ್ಟಿಕ್ಕರ್ ಕೂಡ ಇಮಿಡಿಯೇಟ್ ಅರೇಂಜ್ ಮಾಡ್ಕೊಳ್ಬೋದು. ಅದು ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ನಿಮ್ಗೆ ಕುಂದನ್ ಸಿಗ್ಲಿಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ. ನಾನು ಇದನ್ನ ಫ್ಲೋಟಿಂಗ್ ಲೈಟ್ ಮಾಡ್ತೀನಿ. ತುಂಬಾ ಸಿಂಪಲ್ಲು, ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು. ಎಲ್ಲರೂ ಮನೆಯಲ್ಲೂ ಗ್ಲಾಸ್ ಇದ್ದೇ ಇರುತ್ತೆ. ಗ್ಲಾಸ್ ಇಲ್ಲ ಅಂದ್ರೆ ಬೌಲ್ ಇರುತ್ತೆ, ಬೌಲರ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಗ್ಲಾಸ್ ಇದ್ರೆ ಪ್ಲೈನ್ ಗ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಬೌಲು ಅಥವಾ ದೊಡ್ಡದೇನಾದ್ರು ಬೌಲ್ ಇದ್ರೆ ಗ್ಲಾಸ್ ಅಂದು ಅದ್ರಲ್ಲಿ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಏನೇನು ಬೇಕು ನೋಡೋಣ. ಖಾಲಿ ಗ್ಲಾಸು, ಸ್ವಲ್ಪ ನೀರು. ಈ ಗ್ಲಾಸ್ಗಿಂತ ಚಿಕ್ಕದಾಗಿರ್ಬೇಕು ನಾವು ಮಾಡೋಂಥ ಪೇಪರ್ ಕಟ್ಟಿಂಗು, ಅಂದರೆ ಕವರ್ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಇದು ಫ್ಲೋಟಿಂಗ್ ಲ್ಯಾಂಪ್ ಮಾಡ್ತಾ ಇರೋದ್ರಿಂದ ನೀರಲ್ಲಿ ಪೂರ್ತಿ ನೀರೇ ಹಾಕಿರ್ತೀವಿ, ಮುಕ್ಕಾಲು ಭಾಗದಷ್ಟು. ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಮೇಲ್ಗಡೆ ಬತ್ತಿ ಇಡೋದಕ್ಕೆ ಈಸಿ ಆಗಲಿ ಅಂತೇಳಿ ಕವರ್ ತೊಗೊಂಡಿದ್ದೀನಿ. ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸೋಂಥ ಬೇಳೆ ಏನಾದ್ರು ತಂದಾಗ ಸಿಗೋಂಥ ಕವರ್ ಕೂಡ ಉಪಯೋಗಿಸ್ಕೊಳ್ಬೋದು. ಅದೇ ಕವರ್ ಇದು. ನಾನಿಲ್ಲಿ ಬತ್ತಿಗೋಸ್ಕರ ನಾನಿಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಅಂದರೆ ನಾವು ಪೈಪಿಂಗ್ ತೊಗೊಳ್ಳೋಕ್ಕೆ, ಸ್ಟಿಚಿಂಗಿಗೆ ಅಂತ ತೊಗೊಂಡಿರೋಂಥ ಥ್ರೆಡ್ ಇದು. ತುಂಬ ಗಟ್ಟಿ ಇದೆ. ನೀವು ನಾರ್ಮಲಿ ಕಾಟನ್ ಕೂಡ ತೊಗೊಳ್ಬೋದು. ಬತ್ತಿ ಬರುತ್ತಲ್ಲ, ಆ ಬತ್ತಿ ಕೂಡ ಟೈಟ್ ಆಗಿರುತ್ತೆ, ಅದನ್ನು ಕೂಡ ತೊಗೊಳ್ಬೋದು. ಸೇಮ್ ಬತ್ತಿಲು ಕೂಡ ನಾನು ಇದನ್ನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಬತ್ತಿನ ಕೂಡ ಉಪಯೋಗಿಸ್ಕೊಳ್ಬೋದು. ಒಂದು ಚಿಕ್ಕದು ಕತ್ರಿ. ನಾನು ಈ ಪೇಪರ್ ಸೈಜ್ಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪೆನ್ ತೊಗೊಂಡಿದ್ದೀನಿ. ಸ್ವಲ್ಪ ಸೆಲ್ಲರ್ ಟೇಪ್ ಬೇಕಾಗುತ್ತೆ. ಮಾಡೋದು ಹೇಗೆ ನೋಡೋಣ. ನಾನೀಗ ಈ ಪೇಪರ್ ಕಟಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಕೆಳಗಡೆ ನೋಡಿ, ಇದು ಗ್ಲಾಸಿಂದ ಸ್ವಲ್ಪ ಒಂದು ಅರ್ಧ ಸೆಂಟಿಮೀಟರ್ಷ್ಟು ಚಿಕ್ಕದಾಗಿದ್ರೆ ನಮಗೆ ಕೂಡಿಸೋದಕ್ಕೆ ಕೂಡ ಈಸಿ ಆಗಿಬಿಡುತ್ತೆ. ಇದನ್ನೇ ಗ್ಲಾಸ್ನ ಈ ಥರ ಅಳತೆ ಮಾಡಿಕೊಂಡು ಅದಕ್ಕಿಂತ ಅರ್ಧ ಸೆಂಟಿಮೀಟರ್ ಕಡಿಮೆ ತೊಗೊಂಡು ನೀವು ಕಟ್ ಮಾಡ್ಕೊಳ್ಬೋದು. ನಾನು ಈ ಅಳತೆನಲ್ಲಿ ನಾನಿಲ್ಲಿ 5 ಗ್ಲಾಸ್ ಡೆಕೋರೇಷನ್ಗೆ ತೊಗೊಳ್ತಾ ಇರೋದ್ರಿಂದ 5 ಪೀಸ್ಗಳನ್ನ ಕವರ್ಗಳನ್ನ ರೆಡಿ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೊಳ್ತೀನಿ. ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಅಥವಾ ಈ ಥರ ಒಂದೇ ಸಲ ಫೋಲ್ಡಿಂಗ್ ಮಾಡಿಬಿಟ್ಟು ಆ ಥರ ಕೂಡ ಕಟ್ ಮಾಡ್ಬೋದು. ಈಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಬತ್ತಿ ಹಾಕೋದಕ್ಕೆ ಬೇಕಾಗುತ್ತೆ. ನೋಡಿ, ಮಧ್ಯ ಹೋಲ್ ಆಗಿದೆ. ನಾವು ಇದು ಬತ್ತಿ ತಗೋಬೇಕಾದಾಗಲೂ ಅಷ್ಟೇ ಸ್ವಲ್ಪ ಮೇಲ್ಗಡೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬತ್ತಿ ಬಿಟ್ಕೊಂಡು, ಇಷ್ಟು ಸಾಕಾಗುತ್ತೆ ನಮಗೆ ಲ್ಯಾಂಪ್ ಉರ್ಸೋದಕ್ಕೆ. ಈ ಕವರ್ ಅಷ್ಟು ಅಥವಾ ಕವರ್ಗಿಂತ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. ಇದು ಬತ್ತಿ ಮೇಲ್ಗಡೆ ಇದೆ, ಕವರ್ ಮಧ್ಯದಲ್ಲಿ ತೂತ್ ಮಾಡಿದ್ವಲ್ಲ ತಗೊಂಡಿದ್ವಿ. ಈ ಬತ್ತಿ ಹಲಗಾಡಬಾರ್ದು ಅಂತೇಳಿ ಹಿಂದೆಗಡೆಯಿಂದ ಸ್ವಲ್ಪ ಸೆಲ್ಲರ್ ಟೇಪ್ನ ಕವರು ಮತ್ತೆ ಈ ಅದೇನು ಥ್ರೆಡ್ ಇದೆ ಆ ಥ್ರೆಡ್ಗೆ ಸೇರಿಸಿ ಹಾಕ್ಬೇಕಾಗತ್ತೆ. ಜಸ್ಟ್ ಅಲಗಾಡಬಾರ್ದು ಅಂತ ಅಷ್ಟೇನೆ. ಇಷ್ಟ ಹಾಕಿದ್ರೆ ಸಾಕು. ನೋಡಿ, ರೆಡಿ ಆಯಿತು. ಈ ಥರ ಎಲ್ಲ ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಜಸ್ಟ್ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎಣ್ಣೆ ಹಾಕಿದಂಥ ಗ್ಲಾಸಿಗೆ ಈ ಥರ ಇಟ್ಟರೆ ಆಯಿತು. ಬತ್ತಿ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ನಮಗೆ ಹಾಕೋದಕ್ಕೂ ಈಸಿ ಆಗುತ್ತೆ. ಜಸ್ಟ್ ಎಲ್ಲದಕ್ಕೂ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ನೀವು ಈ ಗ್ಲಾಸ್ ಒಳಗಡೆ ಏನಾದರೂ ವೆಯ್ಟ್ ಆಗಿರೋಂಥದ್ದು ಹಾಕ್ಬೇಕಂದಾಗ ತುಂಬ ಸ್ಲೋಲಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಗ್ಲಾಸ್ ಹೊಡೆದೋಗುತ್ತೆ. ಈ ಥರ ನಿಧಾನಕ್ಕೆ ಹಾಕೊಳ್ಳಿ. ನೀವು ಮೇಲಿಂದ ಹಾಕಿದ್ರೆ ಗ್ಲಾಸ್ ಅಂತ ಹೊಡೆದೋಗುತ್ತೆ. ಏನೇ ಸ್ಟೋನ್ ಹಾಕಬೇಕಾದ್ರೂ ಅಷ್ಟೇ, ಏನು ಹಾಕಬೇಕಾದ್ರೂ ಅಷ್ಟೇ ಗ್ಲಾಸ್ನ ಸ್ವಲ್ಪ ಡೌನ್ ಮಾಡಿ ನಿಧಾನಕ್ಕೆ ಬಿಟ್ಕೋಬೇಕು. ನೋಡಿ ಬತ್ತಿಗಳೆಲ್ಲ 5 ಬತ್ತಿಗಳ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಹಿಂದೆ ಒಂದು ಸ್ವಲ್ಪ ಸೆಲ್ಲ ಟಿಪ್ ಹಾಕೋದ್ರಿಂದ ನೀಟಾಗಿ ಎಣ್ಣೆ ಮೇಲಿರುತ್ತಲ್ಲ ಅದಕ್ಕೆ ಕುತ್ಕೊಳ್ಳುತ್ತೆ. ತುಂಬಾ ಉದ್ದ ಬಿಟ್ಟರೆ ಕೆಳಗಡೆ ನೀರಿನ ಅಂಶ ಇರೋದ್ರಿಂದ
ನೀರನ್ನ ಹೇಳ್ಕೊಬಿಟ್ರೆ ಮತ್ತೆ ಎಣ್ಣೆಲಿ ಮಿಕ್ಸ್ ಆಗಲ್ಲ ಅದು. ಹಾಗಾಗಿ ಈ ತರ ಸೆಲ್ಲೋ ಟೇಪ್ ಹಾಕಿ ಬತ್ತಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಎಷ್ಟು ಉರಿಯಕ್ಕೆ ಬೇಕೋ ಅಷ್ಟು ಬಿಟ್ಟರೆ ಸಾಕು. ಕೆಲವೊಂದ್ಸಲ ಡೌಟ್ ಇರುತ್ತೆ, ಗ್ಲಾಸಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಬಿಸಿ ಬರುತ್ತೆ ಅಂತೇಳಿ. ಕೆಳಗಡೆ ನೀರಿರೋದ್ರಿಂದ ಗ್ಲಾಸ್ ಸ್ವಲ್ಪ ಕೂಡ ಬಿಸಿ ಬರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದರಲ್ಲಿ ಸ್ವಲ್ಪ ಇಯರಿಂಗ್ಸ್ ತರ ಹಾಕೊಂಡಿದ್ದೀನಿ, ಕಲರ್ ಇತ್ತು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇದರಲ್ಲಿ ಗೋಲಿ ಹಾಕೊಂಡಿದ್ದೀನಿ. ನಿಮ್ಗೆ ಕಲರ್ ಯಾವ ರೀತಿ ಬೇಕೋ ಹಾಕೊಳ್ಳಿ. ಇವು ಫಿಶ್ ಟ್ಯಾಂಕಲ್ಲಿ ಹಾಕ್ತಾವಲ್ಲ ಸ್ಟೋನು, ಅದು. ನಾನಿಲ್ಲಿ 2 ಖಾಲಿ ಗ್ಲಾಸ್ ತಗೊಂಡಿದ್ದೀನಿ. ಒಂದರಲ್ಲಿ ರೋಸ್ ಹಾಕೋಣ ಅನ್ಕೊಂಡಿದ್ದೀನಿ. ರೋಸ್ ನೀರಿನಲ್ಲಿ ತೇಲ್ಬಿಡುತ್ತೆ. ಇದು ರಿಯಲ್ ರೋಸ್ ಆಗಿರೋದ್ರಿಂದ ಸ್ವಲ್ಪ ಮೇಲ್ ಫ್ಲೋಟಿಂಗ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಭಾರವಾಗಿರೋಂಥದ್ದು ಏನಾದ್ರು ತಗೊಂಡ್ರೆ ಕುತ್ಕೊಳ್ಳುತ್ತೆ. ನೋಡಿ ಈ ತರ ಹಾಕೊಂಡಿದ್ದೀನಿ. ಇದು ಕಬ್ಬಿಣದ್ದು, ಹಾಗಾಗಿ ವೆಯ್ಟ್ ಇರೋದ್ರಿಂದ ಕೆಳಗಡೆ ಕುತ್ಕೊಳ್ಳುತ್ತೆ ಅಂತ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನಿಮ್ಗೆ ಏನ್ ಮನೇಲಿರುತ್ತೆ, ಸಣ್ಣ ಡಾಲ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಅದನ್ನು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮನೇಲಿರೋಂಥ ಐಟಮ್ಸ್ ಹಾಕೊಂಡಿದ್ದೀನಿ. ಇದು ಪ್ಲೈನ್ ವಾಟ್ ಇದೆ. ನಿಮ್ಗೆ ಫುಡ್ ಕಲರ್ ಮನೇಲಿದ್ರೆ ಯಾವ್ದನ್ನ ಫುಡ್ ಕಲರ್ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇಲ್ಲಿ ಬಟ್ಟೆಗೆ ಹಾಕಂತ ನೀಲಿ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಕಲರು. 1-2 ಡ್ರಾಪ್ ಹಾಕಿದ್ರೆ ಸಾಕು. ನೀವು ಹಳದಿ ಕುಂಕುಮ ಕೂಡ ಹಾಕೊಳ್ಬಹುದು. ಫುಡ್ ಕಲರ್ ಏನ್ ಕಲರ್ ಸಿಗುತ್ತೆ ಕಲರ್ ಮಿಕ್ಸ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣುತ್ತೆ. ನೀವು ಎಣ್ಣೆ ಹಾಕಾದ್ಮೇಲೆ ಈ ಬತ್ತಿ ಇಡಬೇಕಾಗುತ್ತೆ. ಈಗಲೇ ಇಟ್ಟರೆ ನೀರ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತಿದ್ದು. ಹಾಗಾಗಿ ಇದ್ರ ಮೇಲ್ಗಡೆ ಎಣ್ಣೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಎಣ್ಣೆ ನೋಡಿ. ತುಂಬಾ ಟೈಮ್ ಉರಿಬೇಕಂದ್ರೆ ನೀರ್ ಅರ್ಧ ಹಾಕೊಳ್ಳಿ, ಎಣ್ಣೆ 1/4 ಭಾಗ ಬದಷ್ಟು ಹಾಕೊಳ್ಳಿ, 1/4 ಭಾಗ ಎಣ್ಣೆ ಹಾಕೊಳ್ಳಿ. ತುಂಬಾ ಹೊತ್ತು ಉರಿಯುತ್ತೆ. ನೋಡಿ ಎಲ್ಲ ಮನೇಲಿರೋಂಥ ಐಟಮ್ಸ್ ಯಾವನು ಪರ್ಚೇಸ್ ಮಾಡ್ಕೊಂಡ್ ಬಂದಿಲ್ಲ. ಹಾಗಾಗಿ ನಿಮ್ ಕಲರ್ ಕಾಂಬಿನೇಷನ್ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. ಇದು ಕೂಡ ಹೀಗೆ ಮಾಡಿರೋದು, ಇನ್ನು ಗಮ್ ಕೂಡ ಹಾರಿಲ್ಲ. ಸ್ಟೋನ್ ವರ್ಕ್ ಮಾಡಿದ್ದೀನಿ OHB ಶೀಟ್ ಮೇಲೆ. ಮಾಮೂಲಿ ತೋರಿಸ್ನಲ್ಲ ಅದೇ ತರ ಕವರ್ ಮೇಲೆ ಕೂಡ ಈ ತರ ಮಾಡ್ಕೊಳ್ಬಹುದು. ತುಂಬಾ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಬ್ಯಾಂಗಲ್ ಹಾಕಿದ್ದೀನಿ, ಸ್ವಲ್ಪ ಸ್ಟೋನ್ ವರ್ಕ್, ಸ್ವಲ್ಪ ಕುಂದನ್ಗಳು ಹಾಕೊಂಡಿದ್ದೀನಿ. ಇದು ಕೂಡ ಈ ತರ ಮಾಡ್ಬಿಟ್ಟು ಈ ಗ್ಲಾಸ್ ಅಳತೆ ನೋಡ್ಕೊಂಡೆ ಮಾಡಿದ್ದೀನಿ. ಈ ತರ ಗ್ಲಾಸ್ಗಳು ಇಟ್ಕೊಳ್ಬಹುದು. ಅದು ಲೈಟಿಂಗ್ ಆಗ್ಬೇಕಾದ್ರೆ ತುಂಬಾನೇ ಒಳ್ಳೆ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಥವಾ ನೀವು ನಾರ್ಮಲಿ ದೀಪ ಹಚ್ಚುತ್ತೀರಲ್ಲ, ಆ ದೀಪ ಕೂಡ ಯಾವ್ದನ್ನ ಬೆಳ್ಳಿ ದೀಪ ಹಚ್ಚದಿದ್ರೆ ಈ ಒಳಗಡೆ ಹೋಲ್ನಲ್ಲಿ ಯಾವುದೇ ಡಿಸೈನ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ದೀಪ ಇಟ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ರಂಗೋಲಿ ಹಾಕೋದಿಕ್ಕೆ ಆಗಲ್ಲ ಕೆಲವೊಂದ್ಸಲ ಅಂದಾಗ ಈ ಕುಂದನ್ ವರ್ಕ್ ಕೂಡ ಈ ತರ ಇಟ್ಕೊಳ್ಬಹುದು. ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಣ್ಣೆ ಹಾಕ್ತಿ ಯಾವುದೇ ಕಾರಣಕ್ಕೂ ಬತ್ತಿ ಇಡಬಾರ್ದು, ನೀರ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಎಣ್ಣೆ ಹಾಕಿ ನೀರಲ್ಲಿ ಎಷ್ಟು ಡೀಪ್ ಆಗಿ ಹೋದ್ರೂ ಕೂಡ ಅದು ನೀರ್ ಮೇಲ್ಗಡೆ ಎಣ್ಣೆ ತೇಲುತ್ತೆ. ಈಗ ಈ ಬತ್ತಿಗಳಿದಾವಲ್ಲ, ಬತ್ತಿನ ಸ್ವಲ್ಪ ಎಣ್ಣೆ ಕೈಯಿಂದ ಸ್ವಲ್ಪ ಮೇಲ್ಗಡೆ ಈ ತರ ಮಾಡ್ಕೊಳ್ಳಿ. ದೀಪ ಅನ್ಸೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಒಂದೊಂದನೇ ಕವರ್ ಎಂತ ಹಾಕೋದಂದ್ರೆ ಬತ್ತಿ ನೀರಲ್ಲಿ ಮುಳುಗಲ್ಲ, ಹಾಗಾಗಿ ಈ ತರ ಕವರ್ ಹಾಕೋದು. ಟೇಪ್ ಹಾಕಿರೋದು ಕೆಳಗಡೆ ಇದೆ ನೋಡಿ, ಇದು ಮೇಲ್ ತಗೊಂಡಿರೋಂಥದ್ದು. ಜಸ್ಟ್ ಈ ತರ ಇಟ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಗ್ಲಾಸ್ಗಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಅಷ್ಟೇ. ಎಲ್ಲ ಬತ್ತಿಗಳನ್ನ ಸ್ವಲ್ಪ ಎಣ್ಣೆ ಕೈಯಿಂದ ಮಾಡಿ ಇಡೋಣ. ಕವರ್ ನೀರಲ್ಲಿ ಮುಳುಗಲ್ಲ, ಹಾಗಾಗಿ ಈಗೆಲ್ಲ ಬತ್ತಿ ಅಂಟಿಸೋಣ. ನಾನು ಮಧ್ಯದಲ್ಲಿ ಕುಂದನ್ ವರ್ಕ್ ತಗೊಂಡಿದ್ನಲ್ಲ ಅದನ್ನ ಇಟ್ಟಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವ್ದನ್ನ ಬೇಕಾದ್ರೆ ಯಾವ್ದನ್ನ ದೇವಿ ಅಥವಾ ಕಳಸ ಅಥವಾ ಏನಾರು ಡಾಲ್ ಏನಾರು ಇಟ್ಕೊಳ್ಬಹುದು. ತುಂಬಾ ಚೆನ್ನಾಗಿ ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ದೇವ್ರ ಹತ್ರ ಮಾಡ್ಕೊಳ್ಬಹುದು ಅಥವಾ ನಿಮ್ಮನೇಲಿ ಇಷ್ಟ ಆದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ ಗ್ಲಾಸ್ ಅಲ್ಲಿ ಮಾಡಿರೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಕಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.